ಅಲ್ಲಮ್ಮ ನಾನು ನಿಮ್ಮ ಮೊಮ್ಮಗನ ಇಷ್ಟಪಡ್ತಿದ್ದೀನಲ್ಲ ಹುಡುಗಿ. ಏ ಯಾವ ಚೆನ್ನಾಗೊಳಕನ ಆಳುವೆ ನೀವ್ ಹುಡ್ಕರು ಅಂತ ಹೇಳಿ ಸಿಗಲ್ಲ. ಬಾ ಬಾ ಹಂಗೆ ನಮ್ಮ ಮನೆ ಹತ್ರ ಪೊಲೀಸ್ನವ್ರಲ್ಲ ಅವ್ರ ಅಪ್ಪ ಬಂದ್ರೆ ಏನ್ ನಮ್ಗೇನ್ ಗಡಗಡ ಅಂತ ಪೊಲೀಸ್ನವ್ರು ನಾವ್ ನೋಡಿದ್ರ ಹಂಗ ಅನ್ಸ್ಕೊಳಕ ನಮ್ಗೆ ಗೊತ್ತೇ ಇಲ್ಲ. ಇವತ್ತೇ ನಮ್ಗೆ ನೀನ್ ಹೇಳ್ತಿರೋದೇ ಗೊತ್ತಾನ. ಏನೋ ಫ್ರೆಂಡ್ ಹೋಗ್ಬಿಟ್ಟು ಇದ್ದೆ ಆಮೇಲೆ ಹೋಗೋಯ್ತು. ಮದ್ವೆ ಆಗ್ಬೇಕಷ್ಟೇನೆ. ಬಂದ್ರೆ ನನಗೆ ಏನವ ಮಳ್ಳಿ ನಿಮ್ಮ ಇಲ್ಲ ಕಣ ಪರವಾಗಿಲ್ಲ ನಿಮ್ ಜೊತೆ ನಂಗೆ ಅವನೇ ಬೇಕು. ಕೆಲಸ ಸಿಗದೆ ಇರೋ ನಾನೇ ನೋಡ್ಕೊತೀನಿ. ಈಗ ನಾನೇ ಬರ್ತೀನಿ. ಅಷ್ಟೇನೆ. ಅವಳೆ ನೋಡ್ಕತಾಳ ಅಷ್ಟೇ. ಅವ್ವ ಊಟ ಮಾಡ್ದಾ? ಏನ್ ಊಟ ಮಾಡ್ದೆ? ಏನು ನನ್ನ ಪತಿಥಿ ಆಗ್ಬಿಟ್ಟೈತೆ. ಒಂದ್ ಬಗೆಹರಿಸ್ಬೇಕು ನೀನೆ. ನಂದು ಬೆಂಗಳೂರಲ್ಲಿ ಇದ್ನಲ್ಲ ಅವಾಗ ಒಂದ್ ಹುಡುಗಿ ಇಷ್ಟಪಟ್ಟಿದ್ದೆ. ಕೇಳಿಸ್ಕೈಲಿ ಹೇಳ್ತೀನಿ. ಅದಕ್ಕೆ ಅಲ್ಲೊಂದ್ ವರ್ಷ ಇದ್ನಲ್ಲ ಆಮೇಲೆ ಬಂದಿ ವಾಪಸ್ಸು. ಈಗ ಒಂದ್ 3 ತಿಂಗಳಿಂದ ಹುಡುಗಿನ ಫೋನ್ ಮಾಡ್ತಿರ್ಲಿಲ್ಲ. ಅದಕ್ಕೆ ಅವನು ಬಾರಿ ಎದುರಿಸ್ತೈತೆ. ನಿಮ್ಮ ಮನೆಗೆ ಬರ್ತೀನಿ ಅಲ್ಲಿಗೆ ಬರ್ತೀನಿ ಅಂತ. ಅದಕ್ಕೆ ನೀನು ಅದಕ್ಕೆ ಸ್ವಲ್ಪ ನೀನೆ ಹೇಳವ ಬಂಡಿಗೆ. ಯಾವೇನು ಫೋನ್ ಮಾಡ್ಕೊಡಿಲ್ಲ ಅವ್ರು ಯಾವಳು ಮಾತಾಡಯ್ಯ. ಈಗ ಅವ್ರ ಮಮ್ಮಿನೋ ದೊಡ್ಡಪ್ಪನ ಜಾಡಿದಾರಂತೆ. ಇವನು ಹುಡುಗಿ ಇಷ್ಟಪಟ್ಟಿದ್ದಾನಂತೆ. ಅವಳು ಬರ್ತೀನಿ ಅಂದಾಳಂತೆ. ಈಗ ಮಮ್ಮಿ ದೊಡ್ಡವ ಅಳ್ತಾ ಇದ್ದಾಳಂತೆ. ಫೋನ್ ಮಾಡ್ಕೊಡ್ತೀನಿ ಅವಳು ಸ್ವಲ್ಪ ಹೇಳವ. ಏನು ಇವ್ರು ಇಷ್ಟ ಏನು ಅಂತ ನನ್ನ ಕಾಣಿ. ಈಗ ಒಳ್ಳೆನಾಗ ನಿಕಣವ ಇರೋ ಮಾಡ್ತೀನಿ ಸ್ವಲ್ಪ ಹೇಳು. ನಾಯ್ಕರೇ ಸುಮ್ನಿರಿ. ಅಲ್ಲೋ ಬೋರ್ ಹಾಕ್ಬಿಡ್ತೀನಿ ಅಲ್ಕ. ಯಾರೇ ನೀನು? ಮಾತಾಡ್ತಿಲ್ಲ ನೀನ್ ಈ ತರ ಆಡಿದ್ರೆ ಯಾರು ಮಾತಾಡೋದು? ಹಲೋ ಹಲೋ ಮಾತಾಡೋ. ನನ್ ಜೊತೆ ಮಾತಾಡ್ತಿದಲ್ಲ. ಏನಿಲ್ಲ ಮಾತಾಡೋ. ಮಾತಾಡೋ. ನೋಡಿ ಆವಲ್ಲ ದೊಡ್ಡ ತಕೊಂಡ್ ನೀನ್ ನಾಟಕ ಆಡಲ್ಲ. ಯಾರೇ ನೀನು? ಹಲೋ 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 ಅದೇ ಜೋರ ಮಾತಾಡೋದು ಯಾರು? ಹಲೋ ಅದಕ್ಕೆ ಗಂಟ್ಲಿಲ್ವಾ ನಿನ್ಗೆ? ಇಲ್ಲ. ಇಲ್ವಾ? ನೀನ್ ಯಾರು? ನಾನ್ ರಮ್ಯಾ. ರಮ್ಯಾ ಯಾತಕ್ಕೆ ಅಂದ್ರೆ ನನ್ನ ಹೆಸರು. ನನ್ನ ಹೆಸರು ಅದು. ನಿನ್ ಹೆಸರು ಅಂತ ಯಾತಕ್ಕೆ ಫೋನ್ ಮಾಡಿದೆ ಹುಡುಗನ್ಗೆ? ನನ್ನ ಫ್ರೆಂಡ್ ಅವನು. ಎಂತ ಫ್ರೆಂಡು? ಅದೇ ಅಲ್ಲಿ ಫ್ರೆಂಡ್ ಅಂತ ಫ್ರೆಂಡು. ಅಷ್ಟ ಅವನಿಗೆ ಬೈರಿ. ಅವನ್ಗೆ ಬೈಯೋದಲ್ಲ. ಅದೇ ನೀವು ಮೂರ್ ಹಿಡ್ಕ ಕೂತಿದ್ದಾರೆ. ಬರ್ಬೇಡ ಯಾಕೆ ಬಂದ ಯಾರು? ಟ್ರೈನಲ್ಲಿ ಇದ್ರೆ ಇಲ್ಲ.
ಏಕೆ ಅಲ್ಲ ಮಳ್ಳನ ಮನೆಯಿಂದ ಏನಾಯ್ತದ ಅಂತ ಗೊತ್ತಿಲ್ಲ. ಓ ಸುಮ್ಮನೆ ಇರಾವ ಇವೆಲ್ಲ ಭಯ ಆಯ್ತದೆ ನಿಂಗೇನು ಗೊತ್ತು. ನಿನ್ಗೆ ಫೋನ್ ಮಾಡ್ತಾವಳ ಎಲ್ಲರೂ ಸಪ್ಪಲಿರು. ಬವ್ವ ಇದು ಕೇಳ್ಬಿಡು ಲಾಸ್ಟ್. ನನ್ನ ಮೊಮ್ಮಗ ಹಂಗಲ್ಲ ಹಂಗೆ ಹಿಂಗೆ ಅಂತ. ನಿಮ್ಮ ಅಜ್ಜಿ ಹಂಗೆ ಹೋಯ್ತು ಅಂದ್ರೆ ನಾನು ನೀನು ಇಬ್ರು ಅಲ್ಲ ಕಣವ ಇಲ್ದಿರೋದ್ನ ಹೇಳು ಎಲ್ಲ ಮಗೆ ಜೈಲ್ಗೆ ಹಾಕ್ಸಿದ್ರೆ ಪ್ರೀತಿ ಮಾಡ್ಕೊಂಡ ಅಂತ ಅವಳು ಟ್ರೈನ್ ಬರ್ತಾರಲ್ಲತ್ತೆ. ಆ ನಾಳೆ ಎಡ್ತಿಬೇಕು ಅಕ್ಕ ಕೇಳುವ ಬರ್ತಾವಳೆ. ಓ ಎಡ್ತಿಬೇಕು ಅಲ್ಲ ನನ್ನ ಮೊಮ್ಮಗ ಹಂಗಲ್ಲ ಅಂತ ಹೇಳು ನೀನು. ಅಕ್ಕ ದೊಡ್ಡ ಹೊಲ್ತಾ ಇರೋದಂತೆ ದೊಡ್ಡಪ್ಪ ಬೋರ್ಬಿಟ್ಟು ಈ ಸತ್ ಅಂತ ಇರೋದು. ಹಲೋ 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 ಅಲ್ಲಮ್ಮ ನಾನ್ ನಿಮ್ಮ ಮೊಮ್ಮಗನ ಇಷ್ಟಪಡ್ತಿದ್ದೀನಲ್ಲ ಹುಡ್ಗಿ. ಏ ಯಾವ ನೀನು? ನಾನ್ ಬೆಂಗಳೂರವಳು ಅಮ್ಮ. ಬೆಂಗಳೂರೊಳಗೆ ಯಾಕೆ ಗೊತ್ತದೆ? ಅಯ್ಯೋ ಮೆತ್ತ ಮಾತಾಡು ನಿಧಾನಕ್ಕೆ ಅದನ್ನೇ ಕಳ್ಸಿ ಕಿರ್ಚೆ. ನಿಮ್ ಮೊಮ್ಮಗ 4-5 ವರ್ಷದಿಂದ ಇಷ್ಟಪಟ್ಬಿಟ್ಟು ಇವಾಗ 3 ತಿಂಗಳಿಂದ ಫೋನ್ ಇಲ್ಲ ಮೆಸೇಜ್ ಏನು ಮಾಡ್ತಾ ಇಲ್ಲ. ಅದಕ್ಕೆ ಬರ್ತಾ ಇದ್ದೆ ಬೆಂಗಳೂರಿಂದ. ಬ್ಯಾಡ ನೀನ್ ಯಾತಕ್ಕ ಮಾಡ್ತಾವ್ರ? ಏ ನಿಮ್ ಮಾವನ್ ಮಗಳ ಕಣೆ ಅವಳು. ಇಲ್ಲ ಕಣವ ಯಾವ ಮಾವನ್ ಮಗಳು ಅಮ್ಮ 3 ತಿಂಗಳಿಂದ ಮೋಸ ಮಾಡ್ಬಿಟ್ಟು ಈಗ ಅಲ್ಲೋಗ್ ಕೂತವ್ರೆ. ಅವ್ರ ಅಪ್ಪ ಅಮ್ಮ ಯಾರು ಇಲ್ವಾ ನಿನ್ ಮೋಸ ಮಾಡಿ ಕುತ್ಕೊಳಕ್ಕೆ? ಯಾರಪ್ಪ ಅಮ್ಮ? ಅವ್ರಿಗೆ ಅವ್ನು ಯಾರು ಹೇಳೋನು? ನಿಮ್ ಮೊಮ್ಮಗನೇ. ನಿಮ್ಮ ಅಮ್ಮಗನೇ ಅವ್ನು ಯಾರು? ಮೋಸ ಮಾಡ್ಬಿಟ್ಟು ಕೂತವನಲ್ಲ. ಏನ್ ಮೋಸ ಮಾಡ್ಬಿಟ್ಟಿದಾನು? ಈಗೇನ್ ಚೀಟಿಂಗ್ ಕೇಸ್ ಹಾಕ್ಲಾ? ಚೀಟಿಂಗ್ ಕೇಸ್ಲೆ ಏನ್ ಹಾಕವೆ? ನೀವ್ ಮಾತಾಡ್ತಾ ಇರೋದ್ನ ರೆಕಾರ್ಡ್ ಮಾಡ್ಕೊತಾ ಇದೀನಿ. ನೀವ್ ಏನೋ ಹೇಳ್ಕೊಟ್ರೆ ನಿಮ್ ಮೊಮ್ಮಗ ಈ ತರ ಮಾತಾಡುವಂತ ನಿಮ್ಗೆ ಏನಂತ ರೆಕಾರ್ಡ್ ಮಾಡ್ಕೊಬ್ರ ಏನ್ ಗಡಗಡ ಅಂದಾನ? ಅಲ್ಲ ನೀನ್ ರೆಕಾರ್ಡ್ ಮಾಡ್ಕೊಬ್ರ ಗಡಗಡ ಅಂದಾನ? ಪೊಲೀಸವ್ರನ್ನ ಕರ್ಕೊಂಡ್ ಬರ್ತೀನಿ. ಆಟ ಆಡ್ತಾ ಇದ್ದೀರಾ? ಪೊಲೀಸವ್ರ ಏನ್ ಗಡಗಡ ಅಂದದ? ಒಂದ್ ಹುಡ್ಗಿ ಜೀವನ್ ಜೊತೆ ಆಟ ಆಡ್ತಾ ಇದ್ದೀರಲ್ಲ ಇಬ್ರುನು. ಇಬ್ರು ಆಟ ಆಡ್ತೀವಿ. ನಿನ್ಗೆ ಪೊಲೀಸವ್ರಿಗೆ ಏನ್ ಗಡಗಡ ಅಂದಾರೇನು? ನೀವೊಂದ್ 5 ಗಂಟೆ ಒಳಗಡೆ ನಿಮ್ ಮನೆ ಹತ್ರ ಬರ್ಲಿಲ್ಲ ಅಂತ ಕೇಳಿ ನಾನು. ಬಾ ಹಂಗೆ ನಮ್ಮ ಮನೆ ಹತ್ರ ಪೊಲೀಸ್ನವ್ರಲ್ಲ ಅವ್ರ ಅಪ್ಪ ಬಂದ್ರೆ ಏನ್ ನನ್ಗೇನ್ ಗಡಗಡ ಅಂತ? ಪೊಲೀಸ್ನವ್ರು ಕಾನೂನಂತೆ ತಗೋತಾರೆ ಕಳೆ. ಬಂದ್ಮೇಲೆ ಮಾತಾಡಿ. ಕಾನೂನಂತೆ ಮಾತಾಡ್ತಾರೆ. ಎಲ್ಲ ಸರಿಯಾಗಿದ್ದಾರೆ. ಕಟ್ ಮಾಡು. ಅದೇ ಅವಳ ಪೊಲೀಸ್ ಕರ್ಕೊಂಡ್ಬಂದಳಂತೆ. ಎದಕ್ಕೆ ಅಂದ್ಬಿಟ್ಟ ಗಡಗಡ ಅಂದದ? ಹಲೋ ಹಲೋ ಏನವಾ ಏನು ಏನ್ ಮಾತಾಡ್ತಾ ಇರೋದು? ನಾವು ಅವರು ಚಿಕ್ಕ ಅಜ್ಜಿ ಕಣವ. ಹೇಳವ. ಏನಿಲ್ಲ ಆಂಟಿ 5:15 ಬಂದ್ ಹೇಳ್ತೀನಿ ಬಿಡಿ ಅಲ್ಲೇನೆ. ಬಾ ಎದಕ್ಕೆ? ಏನ್ ಕಿತ್ತಾಕ್ತೀರಾ? ನಿಮ್ ಮೊಮ್ಮಗನು ಕಿತ್ ಬಿಸಾಕ್ತೀನಿ. ನಿಮ್ಮ ಅಮ್ಮಗನ ಕಿತ್ತು ಬಿಸಾಕಿದ್ರೆ ಅವನ್ಗ ಹಾಕಿಸ್ತೀನಿ ನೀನು ದುಡ್ಡು ಕೊಟ್ಟಿ. ಏನ್ ಇಬ್ರು ಕುತ್ಕೊಂಡ್ ಸಾಕೋರಂದಿರ ಆಟ ಆಡ್ತೀರಾ? ಏನ್ ನಿಮ್ ಒಬ್ರಿಗೇನ ಮಾತಾಡಕ್ ಬರೋದು? ಎಲ್ಕ ಬರ್ತದೆ ಮಾತು. 5 ವರ್ಷದಿಂದ ಎಷ್ಟ್ ಕಷ್ಟಪಟ್ಟಿದೀವಿ ಅಂತ ನನಗ್ ಗೊತ್ತು. ನಿಮ್ಗೇನ್ ಗೊತ್ತು? 5 ವರ್ಷದಿಂದ ಯಾರು ಹೇಳಿ ಕೇಳಿ ಮಾಡ್ಕೊಂಡಿದೆ? ನಿಮ್ಮನ್ ಕೇಳ್ಬಿಟ್ಟೆ. ನೀವ್ ಇದೀರಾನ ಗ್ಯಾರಂಟಿ ಮೇಲೆ ಅವ್ರು ಬಂದ್ ನಾನ್ ಕೇಳಿದ್ದು. ಅಜ್ಜಿ ಇಲ್ವಾ ತಾತ ಇಲ್ವಾ? ಅಜ್ಜಿ ತಾತ ಇದಾರೆ, ಜಮೀನ್ ಮಾಡ್ಕಿದಾರೆ, ಆಸ್ತಿ ಮಾಡ್ಕಿದಾರೆ ಅನ್ಬಿಟ್ಟು ಎಲ್ಲಾನು ಹೇಳಿದ್ದು ಅವ್ರೇನೆ. ಮಾತಾಡಿದ್ರೆ ಸರಿ ಮಾತಾಡ ಕುಂತ್ಕೊಂಡು. ಏನವ ಸಮಸ್ಯೆ? ಹಲೋ ಸಮಸ್ಯೆ ಏನವ? 3 ತಿಂಗಳಿಂದ ಮೆಸೇಜ್ ಕಾಲ್ ಏನು ಮಾಡೇ ಇಲ್ಲ ಆಂಟಿ. ಅದಕ್ಕೆ ಮಾಡ್ದೆ. ಬರ್ತಾ ಇದ್ದೆ ಬೆಂಗಳೂರಿಂದ. ಅಡ್ರೆಸ್ ಗೊತ್ತಾಗಿತ್ತಾ? ಅಡ್ರೆಸ್ ಗೊತ್ತು ಆಂಟಿ. ಫಸ್ಟೇ ಒಂದಿನ ಮೈಸೂರಿಗೆ ಬಂದಿದ್ದೆ. ನಮ್ಮ ಹುಡ್ಗ ಅಂತ ಹುಡುಗನಲ್ವಲ್ಲವ? ಮತ್ತೆ 5 ವರ್ಷದಿಂದ ಜೊತೆಗೆ ಇದ್ರಲ್ಲ. ವಿಡಿಯೋ ರೆಕಾರ್ಡ್ ಫೋಟೋ ಅವ್ರು ಮಾತಾಡಿರೋದು ಪ್ರತಿಯೊಂದು ಐತೆ. ಸರಿ ಜೊತೆಗೆ ಸುತ್ತಾಡಿರೋ ಫೋಟೋ ಪ್ರತಿಯೊಂದು ಎಲ್ಲ ಐತೆ. ಅವ್ ನೋಡಿದ್ರೆ ಹಂಗ ಅನ್ಸ್ಕೊಳಕ ನಮ್ಗೆ ಗೊತ್ತೇ ಇಲ್ಲವ. ಇವತ್ತೇ ನಮ್ಗೆ ನೀನ್ ಹೇಳ್ತಿರೋದೇ ಗೊತ್ತಾಯ್ತಿರೋದು. ಎಲ್ಲಾರು ಅಷ್ಟೇ ಮೇಲ್ಗಡೆ ನೋಡಿದ್ರೆ ಎಂತವ್ರು ಅಂತ ಗೊತ್ತಾಗಲ್ಲ. ಈಗ ಸಿಟಿನಿಂದ ನೀನು ಬೆಂಗಳೂರ್ಲಿದ್ದೇವಾ? ಬೆಂಗಳೂರಿಂದಾನೇ ಬರ್ತಾ ಇದ್ದೋ. ಈಗ ಇಬ್ರು ಇಲ್ಲಿ ಮೈಸೂರು ಭೇಟಿಯಾಗಿರೋದಾ? ಬೆಂಗಳೂರಲ್ಲಿ ಇದ್ರಲ್ಲ ಫಸ್ಟ್, ಅವಾಗ ಅಲ್ಲೇ ಇದ್ದಾಗ ಮೀಟ್ ಆಗಿದ್ದು. ಜೊತೆಗೆ ಓದ್ತಿದ್ದು. ಇಬ್ರು ಜೊತೆಲೆ ಓದ್ತಿದ್ರಿಯಾ? ಸರಿ ಸರಿ. ನಮ್ ಪೇರೆಂಟ್ಸ್ ಬೇರೆ ಕಂಪ್ಲೇಂಟ್ ಕೊಡ್ತೀನಿ ಅನ್ಬಿಟ್ಟು ಹೋಗ್ತಾ ಇದ್ರು. ಬೇಡಿ ಅನ್ಬಿಟ್ಟು ಈಗ ನಾನೇ ಬರ್ತಾ ಇದ್ದೆ ಒಬ್ಳೇನೆ.
ಹಾಂ ಅವ್ನ್ ಕೊಡ್ಲಿಲ್ಲ ನೀನ್ ಮಾಡು ನಿನ್ನ ನೀವೆಲ್ಲ ಕತ್ರಿ ಛತ್ರಿಗಳು ಕೊಡ ಮಮ್ಮಿ ಎತ್ತಲ್ಲ ಕಣವ ಅಳ್ತೈತೆ ಅಲ್ಲಿ ಎದ್ ಮಾಡ್ಕೊಡೆ ಹಣ್ಣು ಗೊತ್ತಾದ್ರೆ ಬಿಟ್ಟದ ನಾನು ನಿಮ್ನೆಲ್ಲ ಏನು ಬೆಂಗಳೂರಿಗೆ ಎಲ್ಲ ಚೀಟಿಂಗ್ ಕೇಸ್ ಹಾಕ್ಬೇಕಾಗುತ್ತೆ ನೀವು ಅಜ್ಜಿಗೆ 3 ವರ್ಷ ಜೈಲಲ್ಲಿ ಇರ್ಬೇಕಾಗುತ್ತೆ ಅವರಿಂದಾನೇ ಹಿಂಗೆಲ್ಲ ಆಗ್ತಾ ಇರೋದು. ಸುಮ್ಗಿರವ ಅವರು ಸರಿಲ್ಲ ಅಜ್ಜಿ ಅಲ್ಲ 6 ವರ್ಷ ಆಯ್ತು ಬಾ ಹಾಕು ನೋಡ್ಮ ಇರಕ್ಕ ಹಾಕ್ತೀನಿ ಬರ್ತೀನಿ ಫಸ್ಟ್ ನಿಮ್ಮ ಮೇಲೆ ಹಾಕ್ಬೇಕು ಯಾರ ಮೇಲೆ ಹಾಕ್ತಾ ಇದ್ರು. ಈಗ 5 ವರ್ಷ ಆಯ್ತಾ ನೀವು ಇಷ್ಟಪಟ್ಟು? 5 ವರ್ಷ ಆಗೈತೆ. ಹಾಂ ಸರಿ ಸರಿ ಮಾಡೆ ಆಯಿತು ಬೋವ ಏನು ಇದು ಮಾಡೋದು ಏನು ಸುಮ್ಗೆ ಗಲಾಟೆ ಪಲಾಟಿ ಏನು ಬೇಡಿ ಅದೇನು ನಿಮ್ಮ ಸಮಸ್ಯೆಗಳ ಕೇಳ್ಮ ಬೋವ. ಏನ್ ಕೇಳೋದು 3 ತಿಂಗಳಿಂದ ಏನು ಮಾಡಿ ಕಾಲು ಮಾಡಿಲ್ಲ ಮೆಸೇಜ್ ಮಾಡಿಲ್ಲ ಬಾರಿ ಆಗ್ತಾವ್ರೆ ಕುತ್ಕೊಂಡು. ಕೆಲ್ಸ ಇಲ್ಲ ನಿಂತು ನಾನೇನವಾಗ ಎಲ್ಲಿಗೆ ಕರ್ಕೋನೀಗ ಎಲ್ಲಿ ಕರ್ಕೊಬರ್ರಿ ಮನೆಗೆ ಬರ್ತೀನಿ ಅಂದ್ರೆ ನನ್ನ ನಾನೇ ಕೆಲ್ಸಕ್ಕೆ ಹೋಯ್ತಿಲ್ಲ. ಕೆಲಸ ಪಲ್ಸಕ್ಕೆ ಎಲ್ಲೂ ಹೋಯ್ತಿಲ್ಲ ಮನೇಲಿ ಇರೋದು. ಹೇಳಿದ್ರು ಅರ್ಥ ಇವಾಗ ಬರ್ತಿಲ್ಲ ಆಂಟಿ ಅವಾಗ 5 ವರ್ಷ ಬೆಂಗಳೂರಲ್ಲಿ ಇದ್ದಾಗ ಈಗ ಅಲ್ಲಿ ಮುಗೀತಲ್ಲ ಓದಿ ಅವಂದು ಮುಗೀತು. ಅಲ್ಲಿ ಇದ್ದಾಗ್ಲೇನೆ ಇದಕ್ ಬಂತಟ್ಟಿಂದ 3 ತಿಂಗಳಿಂದ ಕಾಲ್ ಇಲ್ಲ ಮೆಸೇಜ್ ಇಲ್ಲ ಏನು ಮಾಡೇ ಇಲ್ಲ. ಹಾಂ ಸರಿ ಸರಿ ಎಲ್ಲಿಗೆ ಹೋಗಿ ಸಾಯ್ಬೇಕು ನಾವು? ಹಾಂ ಅಲ್ಲಿ ಹಿಂಗಂತಳೆ ಕೇಳಿದ್ರೆ ಯಾಕೆ ಸತ್ತಯ್ಯವ ಯಾಕವ ನೀನ್ ಹೆಸರು ಬರಿಬೇಕು ಈಗ? ಬಟ್ 5 ವರ್ಷ ಜೊತೆಗಿದ್ದಾಗ ಬೇಡ ಅನ್ಬಿಟ್ಟು ಬಿಟ್ಬಿಟ್ಟಲ್ರಿ ಏನ್ ಮಾಡೋದು? ಏನು ಬೇಡ ಏನೋ ಸಮಸ್ಯೆಗಳು ನೋಡ್ಕೊಂಡು ಇದ್ ಮಾಡ್ಕೊಳಕೈತದ ಬೂವ. ಸುಮ್ಗ ಯಾಕ ಗಲಾಟಿ ಯಾಕ ಸುಮ್ಗೆ ಬರ್ತೀನಿ ಆಂಟಿ ಇವತ್ತು ಏನಾದ್ರು ಆಗ್ಬಿಡ್ಲಿ ಯಾವ್ ಸಿಗ್ಬೇಕು ಇಲ್ಲ ಅಂದ್ರೆ ಅಜ್ಜಿ ಕರ್ಕೊಂಡೆ ಹೋಯ್ತೀನಿ ಪೊಲೀಸ್ ಸ್ಟೇಷನ್ಗೆನೆ. ಸರಿ ಆಯ್ತು ಬವ್ವ ಅದೇನೋ ಸಮಸ್ಯೆಗಳು ಇದ್ ಮಾಡ್ಕೊಳ್ಳೋದು. ಇವತ್ತೇ ಡಿಸೈಡ್ ಆಗ್ಬಿಡ್ಬೇಕು. ನಿಮ್ ಅವ್ರ ಅಪ್ಪ ಅಮ್ಮನ್ನು ಕರ್ಸಿ ಏನಾದ್ರು ಮಾತಾಡಿ ಅಂದ್ರೆ ಅವ್ರನ್ನೇ ಕರ್ಕೊಂಡೋಗಿ ರಿಜಿಸ್ಟರ್ ಆಫೀಸ್ ಅಲ್ಲೇ ಮದ್ವೆ ಆಗ್ಬೇಕಾಗುತ್ತೆ ಅಷ್ಟೇನೆ. ಅಲ್ಲಿ ಮದ್ವೆ ಆಗ್ಬಿಟ್ಟು ಏನವ ಮಾಡಿ ನಾನು ಹೇಳ ಈಗ ಮದುವೆ ಮಾಡ್ಬಿಟ್ಟು ಇವಾಗ ಏನವ ಮಾಡೋದಕ್ಕೆ ಇಟ್ಟು ಬಟ್ಟೆ ಹಾಕಕ್ ಅವನು ಇನ್ನೇನ್ ಕೆಲಸ ಇಲ್ಲ ಏನಿಲ್ಲ ಅಲ್ಲಿ ಏನಿಲ್ಲ 5 ವರ್ಷ ಜೊತೆಗಿದ್ದು ಈಗ ಬೇಡ ಬೇಡ ಅಂತಂದ್ರೆ ನಾನೇ ಸಾಕ್ತೀನಿ ನಂಗೆ ಗೊತ್ತಿಲ್ಲ ಕರ್ಸಿ ಅಷ್ಟೇನೆ. ನಂಗೆ ಗೊತ್ತದು ಲವ್ ಆಯ್ತದೆ ಅಂತ. ವಾ ಫ್ರೆಂಡು ಅಂತ ಇದೆ ಅಂತ ಕುಂತನಲ್ಲ ಇನ್ನೇನೋ ಮಾಡ್ತಾರೆ. ಏನ್ ಫ್ರೆಂಡು ಕಾಲಿಷ್ಟು ಮೆಸೇಜ್ ಫೋಟೋ ವಿಡಿಯೋ ಎಲ್ಲ ಕಳಿಸ್ತೀನಿ ನೋಡಿ ಅಂತ ನೀವೇನೆ ಮಾಡ್ಕೊಂಡಿ ಅಂತ ಹೇಳ್ತಾನ. ಏನೋ ಫ್ರೆಂಡ್ ಅಂದ್ಬಿಟ್ಟು ಇದ್ದೆ ಆಮೇಲೆ ಲವ್ ಆಗೋಯ್ತು. ಈಗ ಅದೇ ಏನು ಮಾಡಕ್ ಆಗಕ್ಕಿಲ್ಲ ಆಯ್ತು ಸುಮ್ಗಿರವ ಯಾರು ತಲೆ ಕೆಡ್ಸ್ಕೊಳ್ತಾರೆ. ದುಡ್ಡೆಲ್ಲ ಕೊಟ್ಟು ಕಳಿಸಿದ್ದು ನಿಂತ ಅವನ ಕೈಗೆ ಏನು ತಲೆ ಕೆಡ್ಸ್ಕೊಬಾರ್ದು ಅವ್ವ ಆಯ್ತು ಏನೋ ಒಂದ್ ಸಮಸ್ಯೆ ಮಾಡಕಾಯ್ತದ ಅಷ್ಟೇನ್ ಗಲಾಟೆ ಏನು ಬೇಡ ಬವ್ವ ಸುಮ್ಗಿರ ಗಲಾಟೆ ಏನು ಬೇಡಿಲ್ಲ ಆಂಟಿ ನಾನ್ ಮದ್ವೆ ಆಗ್ಬೇಕು ಅಷ್ಟೇನೆ. ಅಲ್ಲಿ ಮದ್ವೆ ಆಗ್ಬಿಟ್ಟು ಏನ್ ಮಾಡಿ ಮದ್ವೆ ಆಗ್ಬಿಟ್ಟು ಇನ್ನು ಅಕ್ಕ ಮನೇಲಿ ಅವಳಲ್ಲವ ಇನ್ನು ನಮ್ಮ ಅಕ್ಕನ ಮದ್ವೆ ಮಾಡ್ಬೇಕು. ಅಕ್ಕ ಇದ್ರೇನು ಆಂಟಿ ಅದ್ ಮುಂಚೆನೆ ಯೋಚನೆ ಮಾಡ್ಬೇಕಿತ್ತು ಈಗ ಹಂಗಂದಾಗ ಹೆಂಗೋ ಮನೇಲಿ ಅವನು ಒಬ್ಬ ಮಗ ಈಗ ನೀನ್ ಮಾಡ್ಕೊಂಡು ಹಿಂಗೆಲ್ಲ ಆದ್ರೆ ಏನು ನಮ್ಮ ಮನೇಲಿ ನಾನು ಒಬ್ಳೆ ಮಗಳು ಆಂಟಿ. ನೀನು ಒಬ್ಳೆ ಮಗಳು ಅಮ್ಮ ಅಪ್ಪ ಇಬ್ರು ಇದಾರೆ ಆಂಟಿ ಬೆಂಗಳೂರಲ್ಲಿ ಇದಾರೆ ಅವರು. ಏನ್ ಕೆಲ್ಸದಲ್ಲಿ ಇದಾರವ? ಅವ್ರೊಬ್ರು ಟೀಚರ್ ಆಂಟಿ ಅಮ್ಮ ಮನೇಲೆ ಹೌಸ್ ವೈಫ್. ಅಮ್ಮ ಮನೇಲಿ ಅಪ್ಪ ಟೀಚರಾ? ಅಪ್ಪ ಟೀಚರ್ ಅವ್ರು ಹೈಸ್ಕೂಲ್ಗೆ. ಸರಿ ಸರಿ ಅವ್ವ. ಅಮ್ಮ ಅವರು ಬ್ಯಾಂಕ್ ಹೋಯ್ತಿರು ಇದ್ ಬಿಟ್ಬಿಟ್ಟು ಮನೇಲಿ ವರ್ಕ್ ಮಾಡ್ಕೊಂಡಿದ್ದಾರೆ ಮನೇಲೆ ಇದ್ದಾರ? ಗಂಡ್ ಮಕ್ಳವ? ಗಂಡ್ ಮಕ್ಳು ಇಲ್ಲ ಆಂಟಿ ನಾನು ಒಬ್ಳೆ ಮಗಳು. ಸರಿ ಆಯ್ತು ಸುಮ್ಗಿರವ ಏನು ಸಮಸ್ಯೆ ಏನೋ ಇಲ್ಲ ಆಂಟಿ 6 ಗಂಟೆ ಒಳಗಡೆ ಬರ್ತೀನಿ ಕೇಳ್ಬಿಟ್ಟು ಏನಾದ್ರು ಡಿಸೈಡ್ ಮಾಡ್ಬಿಟ್ಟು ಹೇಳಿ ಅಷ್ಟೇ. ಒಂದ್ 2 ವರ್ಷ ಇರ ಆಮೇಲೆ ನೋಡದ ಏನ್ 2 ವರ್ಷ ನೀನು 6 ಗಂಟೆ ತನಕ ಬರ್ತೀನಿ ಅಲ್ಲಿ ಬಂದ್ಬಿಟ್ಟು ಏನ್ ಮಾಡ್ತೀವಿ ಇಲ್ಲಿ? ನಾನು ಏನಾದ್ರು ಮಾಡ್ತೀನಿ ಸುಮ್ನೆ ಇದೆಲ್ಲ ಬಿಟ್ಬಿಡು. ಇವೆಲ್ಲ ಗಲಾಟೆ ಇವೆಲ್ಲ ಮನಗಳ ನಾನೇ ಬರ್ತೀನಿ ಬೆಂಗಳೂರಿಗೆ ನೆಕ್ಸ್ಟ್ ವಾರ. ಬೇಕಾಗಿಲ್ಲ ನಾನೇ ಬರ್ತೀನಿ ಇವತ್ತು ಮೈಸೂರ್ಗೆನೆ. ನನ್ ಹೆಂಗ್ ಹೇಳಿಲ್ಲ ಅರ್ಥ ಆಯ್ತಲ್ಲ ಕಲ. ಏನಾದ್ರು ಆಗ್ಲಿ ಆಂಟಿ ನಾನ್ ಬರ್ತೀನಿ ನೀವೇ ಜೊತೆಗಿರ್ಬೇಕು ಆಂಟಿ ಸಪೋರ್ಟ್ ಆಗಿ. ಆಯ್ತು ಪ್ರೂಫ್ಗೆ ಫೋಟೋ ವಿಡಿಯೋ ಕಾಲ್ ರೆಕಾರ್ಡ್ ಎಲ್ಲ ಐತೆ ನನ್ನ ಹತ್ರ. ಅವ್ವ ಈಗ ಅವೆಲ್ಲನ ಸಮರಿಸ್ಕೊಳ್ಳೋದು ಆಯ್ತು. ಈಗ ಅಕ್ಕನ ಮದುವೆ ಮಾಡ್ಬೇಕು. ಈಗ ಈ ಸರಿ ವರ ಬಂದ್ರೆ ಅವಳನ್ನ ಮಾಡ್ತೀವಿ ಆಮೇಲೆ ಇದ್ ಮಾಡ್ಕೊಳಕಾಯ್ತದ ಸುಮ್ಗಿರವ ಯಾಕ ನೀವ್ ಮಾಡ್ತೀನಿ ಅಂದ್ಬಿಟ್ಟು 5 ವರ್ಷ ಆದ್ರೂ ಮಾಡಲ್ಲ ಆಂಟಿ. ಅವ್ರಿಗೆ ನಾ ಎಷ್ಟ್ ದಿನ ಅಂತ ಕಾಯ್ದು ನಮ್ಮನೇಲಿ ನೆಕ್ಸ್ಟ್ ಇಯರ್ ಮಾಡ್ತೀನಿ ಅಂತವ್ರೆ. ಈಗ 23 ವರ್ಷಕ್ಕೆ ಈಗ 23 ನನಗೆ 23 ವರ್ಷಕ್ಕೆ ಮದುವೆ ಆಗ್ಬಿಟ್ಟು ಏನವ ಮಾಡಿ 23 ವರ್ಷ ಈಗ ಅವನ್ಗ ಮುಂಚೆನೆ ಯೋಚನೆ ಮಾಡ್ಬೇಕಿತ್ತು ಆಂಟಿ. ಈಗ ಬರೀ 23 ಅಂದ್ರೆ ಫ್ರೆಂಡು ಅನ್ಕೊಂಡಿದ್ದಿ ಅಂತ ಹೇಳ್ತಾವನಲ್ಲವ. ಒಂದ್ 2 ವರ್ಷ ಅದನ್ನ ಫ್ರೆಂಡ್ ಮಾಡ್ಕೋಬಾರ್ದಾಗಿತ್ತು. ಫ್ರೆಂಡ್ ತರ ಇರ್ಬೇಕಿತ್ತು. ಫ್ರೆಂಡ್ ತಾನೇ ಏನಕ್ ಬೇಕಾಗಿತ್ತವ? ಫ್ರೆಂಡ್ ತರ ಇರ್ಬೇಕು. ಲವ್ ಆಗಿ ಏನಕ್ಕೆ ಕನ್ವರ್ಟ್ ಮಾಡ್ಕೋಬೇಕು? ಫೋಟೋ ಎಲ್ಲ ಯಾಕೆ ತಗೋಬೇಕು? ವಿಡಿಯೋ ಎಲ್ಲ ಯಾಕೆ ಮಾಡ್ಕೋಬೇಕು? ಚೆನ್ನಾಗೊಳಕನವ ಆಳುವೆ
ನೀವ್ ಹುಡುಕರು ಅಂತ ಹೇಳಿ ಸಿಗಲ್ಲ. ಈಗ ನೋಡ್ರಿ ಈ ತರ ಫ್ರೆಂಡ್ ತರ ಇದ್ದೆ ಹಂಗಿದ್ದೆ ಹಿಂಗಿದ್ದೆ ಅಂತಂದ್ರೆ ಏನೇನೋ ಡೌಟ್ ಕಚ್ಚಿಸಿದ್ರೆ ಈಗ ಮನೆಗಳಲ್ಲಿ ಏನು ಇದಿಲ್ಲವ ಆಯ್ತು. ಒಂದ್ ಸ್ವಲ್ಪ ದಿನ ಇರೋ, ಸ್ವಲ್ಪ ಮೊಮ್ಮಂಗವ ಯಾರಲ್ಲ ನಮ್ಗೇನಾದ್ರು ಹೆಚ್ಚು ಕಮ್ಮಿ ಆದ್ರೆ ಅಮ್ಮ ಯಾರ್ ನೋಡ್ತಾರೆ ಅಮ್ಮ, ಇರೋದು ಒಬ್ಳೆಗಳು. ಈ ತರ 5 ವರ್ಷ ಬೇಡ ಅನ್ಬಿಟ್ ಬಿಟ್ಬಿಟ್ರು ಈಗ ಮನೆಗ್ ಬಂದ್ರು ಬೇಡ ಅಂತಾರೆ. ಎಲ್ಲೋಗೋಣ ನಾನು, ಎಲ್ಲಿಗ್ ಹೋಗ್ಲಿ ನಾನು? ಎಲ್ಗೂ ಹೋಗೋದು ಬೇಡವ, ಏನು ಬೇಡ. ಇನ್ ಮಾಡ್ಕೊಂಡು ಈಗ ಆಯ್ತು ಇನ್ ಮಾಡಿ ಸುಮ್ಗಿರವ. ಏನಕ್ಕ ಸುಮ್ಗೆ ಗಲಾಟೆ ಎಲ್ಲ ಏನಕ್ಕವ? ನಂಗ್ ಗೊತ್ತಿಲ್ಲ ಆಂಟಿ, ಬರ್ತಾ ಇದ್ದೀನಿ ಅಷ್ಟೇ. ನನಗೆ ಅಲ್ಲಿ ಟ್ರೈನ್ ಹತ್ತಿದ್ದೀನಿ, ನಾನು 6 ಗಂಟೆ ಒಳಗಡೆ ಬರ್ತೀನಿ ಅಷ್ಟೇ. ಹಿಂಸೆ ಕೊಡ್ತಾವಳೆ. ಸರಿ ಆಯ್ತು ಸುಮ್ಗಿರವ. ನಿಮ್ ಜಮೀನ್ ಬರ್ಕೊ ಹೋಯ್ತೀನಿ ಬಂದು. ಅಜ್ಜಿ ಬಾಯಿ ಮುಚ್ಚಿಸಿ ಫಸ್ಟ್. ಎಷ್ಟು ಮಾತಾಡೋದು? ಹೇಳೋ ನನ್ನ ಮೊಮ್ಮಗ ಅಂತಾನೆಲ್ಲ ಕೇಳ್ಸ. ನಾನು ಹೇಳಿಕಿರವಲ್ಲ, ನಾನು ಹೇಳಿಕಿರವಲ್ಲ, ಅದೇನ್ ಮಾಡ್ತಾನೆ ಬಂದ್ರೆ ನಾನು ಏನವ ಮಾಡ್ಲಿ? ಬಂದು ಕಟ್ಕೋಬಾಬು. ಅವ್ನು ನಿಮ್ಮನೆ ಮರ್ದಿಲ್ಲ ಹೋಗಲ್ವಾ? ನನ್ಗೆ ಹೆಂಗ್ಸ ನೀನು ಗಂಡ್ಸಲ್ವಾ? ಹೋಗ್ ಏನಾರ ಮಾಡ್ಕ ಕಟ್ಕೊಂಡು ಇರೋಗು. ಅವಳು ಒಬ್ಬ ಮಗ್ಳೆ ಅಂತ ಮಡಿಕನಿ ಹೋಗ ಅಚ್ಚುಕಟ್ಟಾಗಿ. ಆವಾಗ್ಲೇ ಫ್ರೆಂಡ್ ನಂಗೆ ಇರ್ಬೇಕಾಗಿತ್ತು ಅಂತಾಳಲ್ಲ ಅವಳು. ಇನ್ನೇನಪ್ಪ ಹೇಳೋದು? ಹಾ ಈಗ ನಾನು ಎಲ್ಗೆ ಹೋಗ್ನಿ? ನಾನು ಒಬ್ಳ ಮಗಳು ಎಡ ಇಲ್ಲ ಬಲ ಇಲ್ಲ ಅಂತಾಳ. ಈಗ ನಾನೇನ್ ಮಾಡಿ? ಅದಕ್ಕೆ ಬೇಕಾದಂಗ್ ಮಡಗಿದೆ ಏನು ಗೋರ್ಕೊಂಡ್ ಮಗ ಮಾಡ್ಕತಿ. ಅದಕ್ಕೆ ಈಗ ಮದುವೆನೇ ಮಾಡ್ಕತಿ ಸುಮ್ಗಿರಪ್ಪ. ಅದಕ್ಕೆ ಹೋಗೋದು ಬೇಡ ಓಡೋದು ಬೇಡ ಏನು. ನಿಮ್ಮ ಹತ್ರ ಮಡ್ಕಿದ್ದೀನಿ ಅನ್ನೋ ತನಕ ಇಷ್ಟಪಟ್ಟಿದ್ರೆ ಯಾರು ಪಡ್ತಿದ್ರು? ನೀವು ಅಜ್ಜಿ ನಿಮ್ ಅಮ್ಮಗೂ ಎಲ್ಲ ಐತೆ ನಮ್ ಹತ್ರ ಅಂದದಕ್ಕೇನೆ ಸ್ಟಾರ್ಟ್ ಮಾಡಿದ್ದು. ಇದಂದ್ರೆ ಯಾವಾಗ್ಲೂ ಹೆಣ್ ಮಾಡ್ತಿದ್ದೆ. ಮಡಗಿನಿ ಅನ್ನೋದಕ್ಕೆ ಅವಳು ಸ್ಟಾರ್ಟ್ ಮಾಡಿರೋದು. ಅದೇ ನಾವು ದನ ಮೇಯ್ಸ್ಕೊಂಡು ಕಾಡಲ್ ಬಿದ್ದೀವಿ. ಇಲ್ಲ ಕಣವ, ಒಳ್ಳೆ ದನ ಮೇಯ್ಸ್ಕೊಂಡಿದ್ರು ಪರವಾಗಿಲ್ಲ, ನಿಮ್ ಜೊತೆ ನಂಗೆ ಅವನೇ ಬೇಕು. ನಡಿ ಬೆಂಗಳೂರಿಗೆ ಬರ್ತೀನಿ. ಅಲ್ಲಿ ಬೇಡ ಇರೋ. ಬನ್ನಿ. ನಾನು ನಿಮ್ಮಿಬ್ರು ಸೇರ್ಕೊಂಡು ನಡಿ ನಳ್ಳೆ ಬೆಂಗಳೂರಿಗೆ. ಅದಕ್ಕ ನಾವ್ ನಿಲ್ವಾ? ನಳ್ಳೆ ಬೆಂಗಳೂರ್ಗೆ ಸುಮ್ನೆ ಇಲ್ಲಿಗೆ ಬನ್ನಿ ಇವಾಗ್ಲೇನೆ. ನೀವೇ ಬಂದಿರ ನಾನ್ ಬರ್ಬೇಕು, ಇಬ್ರಾಗ ಬರ್ಬೇಕು. ನಾನೇ ಬರ್ತೀನಿ. ಅಪ್ಪ ಅಮ್ಮನ್ಗೆಲ್ಲ ಗೊತ್ತವ? ಗೊತ್ತು, ಅವ್ರಿಗೂನು ಹೇಳಿದ್ದೆ. ಹೇಳಿದ್ಯಾ? ಆಯ್ತು. ಏನೋ ಒಂದು ಸಾಮಾರಿಸ್ಕೊಳಕಾಯ್ತದ, ಸುಮ್ಗಿರವ. ಏನು ಗಲಾಟೆ ಬೇಡಿ ಆಯ್ತು. ಬರ್ತೀನಿ ಅಂದ್ರಲ್ಲ, ಅವ್ರ ಅಜ್ಜಿ ಕರ್ಕೊಂಡ್ ಬರಕ್ ಹೇಳಿ ಅವ್ನ. ನಾನು ಅಜ್ಜಿನೇ ಬರ್ತೀನಿ. ನನಗೆ ಇನ್ನೊಂದು ವಾರ ಎಲ್ಲೂ ಇನ್ನೊಂದ್ ವರ್ಷ ಕೆಲ್ಸ ಸಿಗುತ್ತೆ, ಅಲ್ಲಿ ಸಿಗುತ್ತೆ, ಅಲ್ಲಿಗೆ ಹೋಯ್ತೀನಿ, ಇಲ್ಲಿಗೆ ಹೋಯ್ತೀನಿ ಅಂದ್ಬಿಟ್ಟು ಹಿಂಗೆ ಆಟ ಆಡ್ತಾರೆ. ಇಲ್ಲ ಕೆಲ್ಸ ಕೆಲ್ಸ ಸಿಗದೆ ಇರುವಾಗ ನಾನೇ ನೋಡ್ಕೊತೀನಿ, ಈಗ ನಾನೇ ಬರ್ತೀನಿ, ಯಾರೋ ಇವಳ ಮಮ್ಮಿ ಡ್ಯಾಡಿ ಗ್ಯಾರಂಟಿ, ಇನ್ನು ಇವಳ ನನಗೆ ಜೋಡಿ ಅಷ್ಟೇನೆ. ಅವಳೇ ನೋಡ್ಕೊತಾಳ ಅಷ್ಟೇ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.